ನಮಸ್ತೆ ಸ್ನೇಹಿತರೆ, ಶ್ರೀ ಗೋಮಾತಾ ಸರ್ಕಲ್ ಕಡೆಯಿಂದ ಚಿತ್ರೀಕರಣ ಮಾಡಿರುವಂಥ ಜ್ಞಾನ ತೀರ್ಥ ಲಿಂಗ ಅನ್ನೋ ಒಂದು ದರ್ಶನ ಒಂದು ವಿಶೇಷವಾಗಿದೆ. ಈ ಒಂದು ಸ್ಥಳದಲ್ಲಿ ಸುತ್ತಲೂ ಬೆಟ್ಟದ ಮಧ್ಯದಲ್ಲಿರುವಂಥದ್ದು ಅಂಥ ಒಂದು ಒಂದು ಜಾಗ ಇದು. ಮತ್ತು ಇಲ್ಲಿ ಸೇವಾ ದೇವ ಆಶ್ರಮ ಧ್ಯಾನಗಿರಿ ಕ್ಷೇತ್ರ ಅಂತ ಇಲ್ಲಿ ಒಂದು ಗುರುಗಳ ಒಂದು ಮಾಡಿದ್ದಾರೆ. ಒಂದು ಮುದ್ದೇನಹಳ್ಳಿ, ಕಣಿವೆ ನಾರಾಯಣಪುರ, ಚಿಕ್ಕಬಳ್ಳಾಪುರ ಈ ಒಂದು ಜಿಲ್ಲೆಯಲ್ಲಿರುವಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು ಅಂದಾಗ ಈ ಒಂದು ನಮ್ಮ ನಿಂದಿ ಗ್ರಾಮ, ಕಣಿವೆ ಬಸವಣ್ಣ ಈ ಕಡೆ ಎಲ್ಲ ಪ್ರವಾಸಕ್ಕೆ ಬಂದಾಗ ಈ ಒಂದು ಸ್ಥಳವನ್ನು ಬಂದು ವೀಕ್ಷಣೆ ಮಾಡಿ. ತುಂಬ ವಿಶೇಷವಾಗಿರುವಂಥದ್ದು. ಇಲ್ಲಿ ಆ ಒಂದು ಗುರುಗಳು ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಜ್ಞಾನ ಮಾಡ್ಬೋದು, ಎಲ್ಲ ಥರ ವ್ಯವಸ್ಥೆ ಇರುವಂಥ ಈ ಒಂದು ಸ್ಥಳನ ಒಮ್ಮೆ ಭೇಟಿ ಮಾಡಿ. ಶ್ರೀ ಗೋಮಾತಾ ಸರ್ಕಲ್ ಕಡೆಯಿಂದ ನಿಮಗೆ ಹೇಳಿರುವಂಥ ವಿಚಾರ. ಇಲ್ಲಿ ವಿಶೇಷ ಏನಂದರೆ, ಲಿಂಗ ಒಂದು ಅಭಿಷೇಕ ಆಗಿದ್ದ ನೀರು ಕೂಡ ಒಂದು ಚಕ್ರದ ರೂಪದಲ್ಲಿ ಬಂದು ಆ ನೀರು ಕೂಡ ಒಂದು ಬಸವಣ್ಣನ ಒಂದು ಬಾಯಿ ರೂಪದಲ್ಲಿ ಬರುವಂಥದ್ದು ಮಾಡಿದ್ದಾರೆ. ಇದು ಏನು ಅಂದರೆ, ಒಬ್ಬ ಮನುಷ್ಯ ಹುಟ್ಟೋದಂಗೆ, ಕೊನೆ ಏನು ಅನ್ನೋಂಥ ನಮ್ಮ ಒಂದು ಅನಿಸಿಕೆಯಲ್ಲಿ ಇದನ್ನು ಹೇಳ್ತಾ ಇದ್ದೀನಿ. ಆ ಚಕ್ರದ ರೂಪ ನೋಡಿ, ಒಂದು ನೀರು ಅಭಿಷೇಕ ಆಗ್ತಾಯಿದೆ ನೋಡಿ. ಅಭಿಷೇಕದ ನೀರು ಕೂಡ ಕ್ಲೀನಾಗಿ ಆ ಚಕ್ರ ಹೆಂಗೆ ಸುತ್ತುತ್ತೆ ಅದು ಹಂಗೆಯೇ ಸುತ್ತಿ ಆ ನೀರು ಕೂಡ ಹೊರಗಡೆ ಹೋಗ್ದಿದ್ದಂಗೆ, ಅಭಿಷೇಕದ ನೀರು ಹೊರಗಡೆ ಹೋಗ್ದಿದ್ದಂಗೆ ಒಂದು ಕಲ್ಯಾಣಿ ಅಂದರೆ ಬಸವಣ್ಣನ ಬಾಯಿಯಿಂದ ಕಲ್ಯಾಣಿ ಇದೆ ನೋಡಿ. ಆ ಕಲ್ಯಾಣಿ ರೂಪದಲ್ಲಿ ಬಂದು ಆ ನೀರು ಹಂಗೆ ರೀಸೈಕಲ್ ಅನ್ನೋದಿದೆ ನೋಡಿ. ಆ ಒಂದು ಪದ್ಧತಿಯಲ್ಲಿ ಮಾಡಿರುವಂಥ ಈ ಗುರುಗಳು ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ದೃಶ್ಯ ನೋಡ್ಬೋದು ನೋಡಿ. ಬಸವಣ್ಣ ಅಭಿಷೇಕದ ನೀರು ಹೊರಗಡೆ ಎಲ್ಲೂ ಚೆಲ್ಲೋದಿಲ್ಲ. ಅದೇ ನೀರು ಕೂಡ ಹೋಗಿ ಒಂದು ಬಸವಣ್ಣ ಬಾಯಿ ಕಡೆಯಿಂದ ಕಲ್ಯಾಣಿ ಒಳಗಡೆ ಬರುವಂಥದ್ದು ಮಾಡಿದ್ದಾರೆ. ಇಂಥ ಒಳ್ಳೆಯ ಕ್ಷೇತ್ರನ ನಾವೆಲ್ಲರೂ ವೀಕ್ಷಣೆ ಮಾಡೋಣ. ಜ್ಞಾನಕ್ಕೆ ಒಂದು ಒಳ್ಳೆ ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು. ಚಿತ್ರೀಕರಣ ಮಾಡಿದ್ದೀರಿ, ದಯವಿಟ್ಟು ಬಂದು ವೀಕ್ಷಣೆ ಮಾಡಿ. ಮತ್ತು विनाशकलिङ्गं प्रणमामि सदा शिवलिङ्गं देवमुनिप्रवराजितलिङ्गं कामदहन करुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गं सर्वसुगन्धसुलेपितलिङ्गं वर्णविवर्धनकारणलिङ्गं सिंहरासुरवंशितलिङ्गं